ಮೊದಲಿಗೆ ಈ ಕ್ಲಿಪ್ ನೋಡ್ಕೊಂಡು ಬನ್ನಿ. ಈ ಹಿನ್ನೆಲೆಯಲ್ಲಿ ರೈತರಿಂದ ಸಾಲ ಮನ್ನಾ ಬಹಳ ಬೇಡಿಕೆ ಬರ್ತಾ ಇದೆ ಸರ್. ಈಗ ಆಲ್ರೆಡಿ ಬೇಡಿಕೆ ಬರ್ತಾ ಇದೆ. ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯ ಮಾಡ್ಯಾವ ಸರ್. ಅದನ್ನ ನೋಡೋಣ, ನಾವು ನೋಡ್ತೀವಿ. ನಾವೆಲ್ಲ ಅವ್ರು ಮಾಡಿದೋದಾಗೆಲ್ಲ ನಾವು ಹಿಂದೆ ಮಾಡಿದ್ದೀವಿ. ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಖುದ್ದಾಗಿ ಸಾಲ ಮನ್ನಾ ಆಗೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ರೈತ ಪರ ಸಂಘಟನೆಗಳು ಇಲ್ಲಿವರೆಗೂ ಕೂಡ ಪರದಾಟವನ್ನ ಮತ್ತು ಅದರ ಬಗ್ಗೆ ಚರ್ಚೆಗಳನ್ನ ಮತ್ತು ಅದರ ಬಗ್ಗೆ ಹೋರಾಟಗಳನ್ನ ಮಾಡಿದ್ರಲ್ವಾ, ಸೊ ಅದರ ಫಲ ಸಿಕ್ಕಿದೆ ಅಂತ ಹೇಳಬಹುದು. ಸೊ ಹಾಗಾದ್ರೆ ರೈತ ಪರ ಸಂಘಟನೆಗಳಿಗೆ ಈ ಸಾಲ ಮನ್ನಾ ಆಗೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಯಾಕೆ ಮಾಡ್ತಾ ಇದ್ರಂದ್ರೆ, ಇದೀಗ ಮಹಾರಾಷ್ಟ್ರದ ರೈತರಿಗೂ ಕೂಡ ಸಾಲ ಮನ್ನಾ ಮಾಡಿದ್ರು, ಜೊತೆಗೆ ತಮಿಳುನಾಡಿನಲ್ಲಿ ಕೂಡ ಸಾಲ ಮನ್ನಾ ಮಾಡಿದ್ರು. ಹಾಗಾದ್ರೆ ನಮ್ಮ ರಾಜ್ಯಕ್ಕೂ ಕೂಡ ಸಾಲ ಮನ್ನಾ ಆಗಬೇಕು ಅನ್ನುವಂತಹ ಬೇಡಿಕೆಗಳು ಇದ್ವು. ಅದಕ್ಕಾಗಿ ಸ್ನೇಹಿತರ ಈಗ ರಾಜ್ಯ ಸರ್ಕಾರಕ್ಕೆ ಇದರ ಬಗ್ಗೆ ಒತ್ತಾಯವನ್ನ ಹೇರಿದ್ರು. ಇದೆಲ್ಲ ವಿಷಯಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಸುದ್ದಿಗಳು ಹೋಗ್ತಾ ಇತ್ತು. ಹಾಗಾಗಿ ಅದರ ಬಗ್ಗೆ ಚರ್ಚೆ ಮಾಡೋದು ಕೂಡ ಅತಿ ಅವಶ್ಯಕ ಆಗಿತ್ತು. ಹಾಗಾದ್ರೆ ಬನ್ನಿ, ಈ ಸಾಲ ಮನ್ನಾ ಎಷ್ಟರ ಮಟ್ಟಿಗೆ ಆಗ್ತಾ ಇದೆಯಾ, ಅಟ್ಲೀಸ್ಟ್ 2 ಲಕ್ಷ ತನಕ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ 2 ಲಕ್ಷನೇ ಆಗತ್ತಾ ಅಥವಾ 1 ಲಕ್ಷ ಆಗತ್ತಾ ಅಥವಾ 50,000 ಆಗತ್ತಾ? ಯಾವ ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗತ್ತೆ, ಯಾವ ಒಂದು ಬ್ಯಾಂಕ್ ನಲ್ಲಿ ಅಕೌಂಟ್ ಗಳನ್ನ ಹೊಂದಿರತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗತ್ತೆ, ಒಟ್ಟಾರೆಯಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ನೀವು ಈ ವಿಡಿಯೋದಲ್ಲಿರ್ತಕ್ಕಂತಹ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಬೇಕು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸ್ನೇಹಿತರ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಕೂಡ ಇನ್ನಷ್ಟು ಮೋಟಿವೇಶನ್ ಸಿಕ್ಕಂಗಾಗತ್ತೆ, ಇನ್ನು ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀವಿ. ಈಗ ಈ ಸಾಲ ಮನ್ನಾದ ಕುರಿತಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸಾಲ ಮನ್ನಾ ಆಗಬಹುದಾದಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂತಹ ಅಪ್ಡೇಟ್ ನ ಕುರಿತಾಗಿ ನಿಮ್ ಮುಂದೆ ಮಾಹಿತಿಯನ್ನ ಇಡ್ತೀನಿ. ಸ್ನೇಹಿತರೆ, ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆಗಳನ್ನ ರೈತ ಪರ ಸಂಘಟನೆಗಳು ಮಾಡ್ತಾ ಇದ್ರು. ನಿಮ್ಗೊಂದು ವಿಷಯ ಜ್ಞಾಪಕ ಇರಲಿ, ಈಗಾಗಲೇ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಬದಲಾದ್ರಲ್ವಾ, ಅದಕ್ಕಿಂತ ಮುಂಚಿತವಾಗಿನೂ ಕೂಡ ಸಿದ್ದರಾಮಯ್ಯನವರು ಸಿಎಂ ಆದ ಸಂದರ್ಭದಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೊ ರೈತರಿಗೆ ಸಾಲ ಮನ್ನಾ ಆಗಬೇಕು, ಬಹಳ ವರ್ಷದಿಂದನೇ ಸಾಲ ಮನ್ನಾ ಆಗಿರಲಿಲ್ಲ, ಸಾಕಷ್ಟು ರಾಜ್ಯಗಳಲ್ಲಿ ಸಾಲ ಮನ್ನಾ ಆಗ್ತಾ ಇದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ಏನು ಕೂಡ ನೀವು ಕೊಡುಗೆ ಕೊಡೋದಿಲ್ವಾ? ರೈತರು ಬರಗಾಲದಿಂದ ಪರದಾಡ್ತಾ ಇದ್ದಾರೆ, ಜೊತೆಗೆ ಹೆಚ್ಚಿನ ಮಳೆಯಿಂದಾಗಿ ಎಲ್ಲ ಬೆಳೆಗಳು ನಾಶ ಆಗೋದು, ಪ್ರವಾಹ ಬಂದ್ಬಿಡೋದು, ಒಂದೊಂದು ಸಾರಿ ಬೇಸಿಗೆದಲ್ಲಿ ಪೂರ ಬರ ಬಿದ್ದು ಬಿಡ್ತಾ ಇದೆ. ಒಂದು ಕಡೆ ನೋಡಿದ್ರೆ ಮಳೆರಾಯನ ಆರ್ಭಟ ಜೋರಾಗಿ ಬಿಡ್ತಾ ಇದೆ, ಒಂದೂ ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಹೀಗಾಗಿ ಸಣ್ಣ ಪುಟ್ಟ ರೈತರು ಸಾಕಷ್ಟು ಕಡೆ ಸಾಲ ಸೂಲಗಳನ್ನ ಮಾಡ್ಕೊಂಡು ಅವರ ಬೆಳೆಗಳನ್ನ ಬೆಳೆದಿರ್ತಾರೆ. ಆ ಬೆಳೆಗಳಿಗೆ ಫಲವತ್ತತೆ ಸರಿಯಾದ ಸಮಯದಲ್ಲಿ ಸಿಗ್ತಾನೆ ಇಲ್ಲ, ಎಲ್ಲದರಲ್ಲಿ ಕೂಡ ಲಾಸ್ ಅನ್ನ ಅನುಭವಿಸಿ ಕೊನೆಯದಾಗಿ ಸಾಲದ ಮಿತಿ ಹೆಚ್ಚಾಗಿ ಸಾಲವನ್ನು ಕೂಡ ತೀರಿಸ್ಲಿಕ್ಕಾಗದೆ ನೇಣುಗಂಬಕ್ಕೆ ಶರಣಾಗ್ತಾ ಇದ್ದಾನೆ, ತನ್ನ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಇದಕ್ಕೆ ತಡಿಬೇಕಂದ್ರೆ ಸರ್ಕಾರ ಏನಾದ್ರೂ ಕ್ರಮವನ್ನ ಕೈಗೊಳ್ಳಬೇಕು. ರೈತ ದೇಶದ ಬೆನ್ನೆಲುಬು ಅಂತ ಬರೀ ಬಾಯಿ ಮಾತು ಹೇಳೋದಲ್ಲ, ಅದನ್ನ ನಾವು ಮಾಡಿ ತೋರಿಸ್ಬೇಕು. ರೈತರು ನಮಗೋಸ್ಕರ ಬೆಳೆಗಳನ್ನ ಬೆಳೆದಿರ್ತಾರೆ, ಅವ್ರಿಗೂ ಅದರಿಂದ ಸಾಕಷ್ಟು ಲಾಭ ಇದೆ. ಆದ್ರೆ ಲಾಭ ಸಿಗದೇ ಇದ್ದಾಗ ಸರ್ಕಾರ ಏನಾದ್ರೂ ಅದಕ್ಕೆ ಅಂದ್ರೆ ಅವರ ಕೈಗೆ ಏನಾದ್ರೂ ಒಂದಿಷ್ಟು ದುಡ್ಡು ಹತ್ತಿದ್ರೆ ಅವರ ಜೀವನವನ್ನ ನಡೆಸ್ಲಿಕ್ಕಾದ್ರೂ ಅಟ್ಲೀಸ್ಟ್ ಸಹಾಯವಾಗತ್ತೆ. ಸೊ ಅದಕ್ಕಾಗಿ ಬರೀ ಗ್ಯಾರಂಟಿ ಯೋಜನೆಗಳ ಕಡೆಗೆ ಗಮನ ಹರಿಸದೆ ರೈತರ ಕಡೆನೂ ಕೂಡ ಗಮನ ಹರಿಸಬೇಕು ಅನ್ನುವಂಥದ್ದು ರೈತ ಪರ ಸಂಘಟನೆಯ ಬೇಡಿಕೆಗಳು ಆಗಿದ್ವು. ಅದಕ್ಕಾಗಿ ರೈತ ಪರ ಸಂಘಟನೆಗಳು ಈಗ ಸಾಲ ಮನ್ನಾ ಆಗಲೇಬೇಕು ಅನ್ನುವಂತಹ ಬೇಡಿಕೆಗಳನ್ನ ಇಟ್ಟುಬಿಟ್ಟಿದ್ದಾವೆ. ಸೊ ಸಾಲ ಮನ್ನಾ ಆಗುವಂತಹ ಎಲ್ಲ ಬೇಡಿಕೆಗಳು ಇದ್ದ ಕಾರಣಕ್ಕಾಗಿ ಇದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರ ತನಕ ಈ ಬೇಡಿಕೆಗಳು ಹೋದ್ವು. ಅದರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗತ್ತೆ. ಫೈನಲಿ ಇದರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರ ಕಿವಿಗೆ ಬಿದ್ದಾಗ ಹೌದು, ಸಾಲ ಮನ್ನಾ ಬೇಡಿಕೆಗಳು ರೈತರಿಂದ ಇದ್ದಾವೆ, ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಈಗಾಗಲೇ ಬೆಳೆ ಹಾನಿ ವಿಮೆ ಅಂತೂ ಬರ ಕಾಲದಿಂದಾಗಿ ನಾವು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. ಎಲ್ಲ ರಾಜ್ಯದ ರೈತರು ಅರ್ಜಿಯನ್ನ ಸಲ್ಲಿಸಬಹುದು. ಆ ಅರ್ಜಿ ಸಲ್ಲಿಸಿದ ರೈತರಿಗೆ ನಾವು ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡ್ತಾ ಇದೀವಿ. ಜೊತೆಗೆ ಸಾಲ ಮನ್ನಾ ಆಗಬೇಕು ಅಂತ ಬೇಡಿಕೆ ಇಟ್ಟಿದಾರಲ್ಲ, ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಆ ಪರಿಶೀಲನೆ ಮತ್ತು ಜೊತೆಗೆ ಎಷ್ಟು ರೈತರಾಗ್ತಾರೆ ಅದರ ಆಧಾರದ ಮೇಲೆ ಮತ್ತು ಯಾವ ಬೆಳೆಗಳು ಮತ್ತು ಫಲವತ್ತತೆಯ ಹೊಲಗಳಿದಾವ ಅಥವಾ ನೀರಾವರಿ ಅಥವಾ NDRF ಕೃಷಿ ಜಮೀನು ಯಾವ ಹೊಲಗಳಿದಾವೆ, ಇದ್ರೆಲ್ಲದರ ಬಗ್ಗೆ ನಾವು ಪರಿಶೀಲನೆ ಮೊದಲು ಮಾಡ್ತೀವಂತೆ.
ಸೊ ಮೊದಲು ಅದರ ಬಗ್ಗೆ ಚರ್ಚೆ ಮಾಡಿ ತದನಂತರ ಸಾಲ ಮನ್ನಾವನ್ನ ಒದಗಿಸಿ ಕೊಡ್ತಾರಂತೆ. ಮತ್ತು ಸಾಲ ಮನ್ನಾ ನಿಮಗೆ 2 ಲಕ್ಷದ ತನಕ ಆಗೋದಿಲ್ಲ, ನಿಮ್ಮ ನಿರೀಕ್ಷೆ 2 ಲಕ್ಷ ತನಕ ಇದೆ. ಆದ್ರೆ ಸುಮಾರು 50,000ದಿಂದ 1 ಲಕ್ಷ ತನಕ ಮಾತ್ರ ಸಾಲ ಮನ್ನಾ ಆಗುವಂತಹ ಸಾಧ್ಯತೆ ಇದೆ. ಹೌದು, ನಿಮ್ದು ಎಷ್ಟು ಬೇಕಾದರೂ ಸಾಲ ಇರಲಿ, 1 ಲಕ್ಷದ ತನಕ ಮಾತ್ರ ಸಾಲ ಮನ್ನಾ ಆಗಬಹುದಾದಂತಹ ಸಾಧ್ಯತೆ ಇದೆ. ಅಷ್ಟಾದ್ರೂ ಆಗ್ಲಿ ಅನ್ನುವಂತಹ ಬೇಡಿಕೆಗಳು ರೈತರದ್ದು ಇದ್ದಾವೆ. ಅದಕ್ಕಾಗಿ ರಾಜ್ಯದಲ್ಲಿ ಈಗ ಚರ್ಚೆ ಜೋರಾಗಿನೇ ನಡೀತಾ ಇದೆ. ಸಾಲ ಮನ್ನಾ ಬಹುತೇಕ ಆಗುವಂತಹ ಸಾಧ್ಯತೆ ಇದೆ, ಆದ್ರೆ ಅದರ ಬಗ್ಗೆ ಇನ್ನೂ ಪರಿಶೀಲನೆ ನಡೀತಾ ಇದೆ ಅಂತೆ. ಫೈನಲಿ ಅದರ ಬಗ್ಗೆ ರಿಸಲ್ಟ್ ಜುಲೈ ಎಂಡ್ ನಲ್ಲಿ ಸಿಗುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ಒಂದ್ ಸ್ವಲ್ಪ ಕಾಯಬೇಕಾಗತ್ತೆ. ಹೆಚ್ಚಾನೆಚ್ಚು ರೈತರು ಕಲಬುರಗಿ ಆಗಿರ್ಲಿ, ಬೆಳಗಾವಿ, ವಿಜಯನಗರ ಆಗಿರ್ಲಿ, ಧಾರವಾಡ, ಅದೇ ರೀತಿಯಾಗಿ ಕೊಪ್ಪಳ ಸೈಡು, ಅದೇ ರೀತಿಯಾಗಿ ಹಾಸನ, ಗದಗ, ಹಾವೇರಿ, ಮಂಡ್ಯ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಈ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸಾಲ ಮನ್ನಾದ ಬಗ್ಗೆ ಚರ್ಚೆ ನೋಡಿ ರೈತರ ಒಂದು ಪಟ್ಟಿಯನ್ನ ಚೆಕ್ ಮಾಡಿ ಯಾವ ರೈತರಿಗೆ ಎಂತಹ ಬೆಳೆಗಳಲ್ಲಿ ಲಾಸ್ ಆಗಿದೆ, ಜೊತೆಗೆ ಎಷ್ಟು ಸಾಲಗಳನ್ನ ಮಾಡ್ಕೊಂಡಿದ್ದಾರೆ, ಅದರೆಲ್ಲದರ ಬಗ್ಗೆ ಪರಿಶೀಲನೆ ಮಾಡಿ ಫೈನಲಿ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ಇನ್ನು 1 ವಾರ ಅಥವಾ 2 ವಾರದ ಕಾಲ ನಾವು ವೇಟ್ ಮಾಡ್ಲೇಬೇಕಾಗತ್ತೆ. ತದನಂತರ ಇದ್ರ ಬಗ್ಗೆ ಒಂದು ಫೈನಲ್ ಡಿಸಿಷನ್ ಬರುತ್ತೆ. ಸೊ ಓಕೆ, ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ರೈತರಿಗೆ ಶೇರ್ ಮಾಡಿ ಒಂದಿಷ್ಟು ದಿನಗಳ ಕಾಲ ನಾವು ವೇಟ್ ಮಾಡ್ಬೇಕಾಗತ್ತೆ. ಕನ್ಫರ್ಮ್ ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ಈಗಾಗಲೇ ಕ್ಲಿಪ್ ನಲ್ಲಿ ತಿಳಿಸಿದ್ದೀನಿ. ಈ ವಿಷಯವನ್ನ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಲಿ.